ಲೇ ಭದ್ರ, ಗ್ರಾಮ ಪಂಚಾಯತಿ ಎಂದರೆ ಅದು ನಿಮ್ಮ ಅಪ್ಪನ ಮನೆಯನ್ನು ತಿಳಿದುಕೊಂಡಿರುವೆ ಮಗನ. ಅದರಲ್ಲಿ ಕೂಡ ನಮ್ಮಂತ ರಾಜಕಾರಣಿ ಇರುತ್ತಾರೆ ಎಂಬುದನ್ನು ಮರೆಯಬೇಡ ಮಗನ, ಮರೆಯಬೇಡ. ನರಸಿಂಹ, ನನಗೆ ಚೆನ್ನಾಗಿ ಗೊತ್ತು. ಗ್ರಾಮ ಪಂಚಾಯತಿ ತುಂಬ ನಿಮ್ಮಂತ ಹೆಣ್ಣುಗಳೇ ತುಂಬಿರುತ್ತಾರೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡುವುದು? ಇವನು ಮಾಡಿದ ತಪ್ಪಿಗೆ ನಾನು ಅಲ್ಲೇ ದಂಡ ಕಟ್ಟಿ ಇವನ ಎತ್ತುಗಳನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ಮಲ್ಲೇಶ, ನಡಿ ಹೋಗೋಣ. ಹೋಗು ಮಗನೇ ಹೋಗು. ಇದು ಅಂತ್ಯದ ಮಗನ ರಣರಂಗ. ಈ ರಣರಂಗದಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕುತ್ತೀರ ಬದುಕು ಮಗನೇ. ನಿನ್ನ ಬುದ್ಧಿಗೆ ಬರೆಯಲು ಚಂದ್ರಘಾಟಿಗೆ ತಪ್ಪಿ ಬೆಟ್ಟದ ಬೈರಳು ಬೆದರುವಂತೆ ಮಾಡಿ ಹೋದರೆ ನನ್ನ ಹೆಸರು ಪಟೇಲ್ ಸಿದ್ದೇಗೌಡನೇ ಅಲ್ಲ. ಅದಕ್ಕಾಗಿ ಬೇರೆ ಸಮಾಜವಾಗಿ ಇವನು ಅಷ್ಟು ಸುಲಭವಲ್ಲ. ನರಸಿಂಹ, ಇವನ ಮೇಲೆ ಒಂದು ಕಣ್ಣಿಟ್ಟಿರು. ಆಕಾಶದಲ್ಲಿ ಹಾರಾಡುವ ಗರುಡನ ಕೈಯಿಂದ ಹಾವು ತಪ್ಪಿಸಿಕೊಳ್ಳಬಹುದು. ಕಾಡಿನಲ್ಲಿ ಹಚ್ಚಿದ ಹುಲಿಯ ಬಾಯಿಂದ ಜಿಂಕೆ ತಪ್ಪಿಸಿಕೊಳ್ಳಬಹುದು. ಆದರೆ ಈ ನರಸಿಂಹನಿಂದ ತಪ್ಪಿಸಿಕೊಳ್ಳಲು ಅವನೆಂದಿಗೂ ಸಾಧ್ಯವಿಲ್ಲ. ಇವನು ಸುಮ್ಮನಿದ್ದರೆ ಶ್ರೀರಾಮಚಂದ್ರ ಸಿಟ್ಟಿಗೆದ್ದು ಸಿಡಿದೆದ್ದರೆ ಉಗ್ರ ನರಸಿಂಹ. ಕುಲ್ಕರ್ಣಿ ಏನು ಬಂದಿದ್ದು ನಾವು ಮುಂದುವರಿತೀವಿ. ನಡ್ರಿ ಹೋಗೋಣ. ನಡಿ ಹೋಗೋಣ. ನರಸಿಂಹ, ನಾನು ಹೇಳಿದ ಕೆಲಸ ನೆನಪಿದೆ ತಾನೆ? ನೆನಪಿದೆ ಗೌಡ್ರಿ. ನಡಿ ಹೋಗೋಣ.